ನಮಸ್ತೆ ಸ್ನೇಹಿತರೆ, ಇವತ್ತಿನ ದಿನ ಅತ್ಯಂತ ಉಪಯುಕ್ತವಾದಂತಹ ಸರಳವಾದಂತಹ ಮಾಹಿತಿಯೊಂದಿಗೆ ಬಂದಿದ್ದೇವೆ. ವಿಶೇಷವಾಗಿ ಲಯನ್ ಗೇಟ್ ಪೋರ್ಟಲ್ ಓಪನ್ ಆಗಿರುವಂತಹ ಅದ್ಭುತ ದಿನದ ಬಗ್ಗೆ ಹೇಳಲಿದ್ದೇವೆ. ಆಗಸ್ಟ್ 8, 2025 ಶುಕ್ರವಾರದ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ಈ ದಿನ ಸಾಮಾನ್ಯವಾಗಿ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಆದರೆ ಇದೇ ದಿನ 8 ಲಯನ್ ಗೇಟ್ ಪೋರ್ಟಲ್ ಕೂಡ ಓಪನ್ ಆಗಿದೆ. ಈ ದಿನ ಅತ್ಯಂತ ಶಕ್ತಿಶಾಲಿ ದಿನವಾಗಿರುತ್ತದೆ ಸ್ನೇಹಿತರೆ. ಇದು ನಿಮ್ಮ ಎಲ್ಲ ಇಷ್ಟಗಳನ್ನು ನೆರವೇರಿಸಲು ಸಹಕಾರಿಯಾಗಿದೆ. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಹಾಗೂ ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಮತ್ತು ಪೂಜಾ ಸಂದರ್ಭಗಳಲ್ಲಿ ನಮ್ಮ ಇಚ್ಛೆಗಳು ಪೂರೈಸಲಿ ಎಂದು ಬೇಡಿಕೊಳ್ಳುತ್ತೇವೆ ಹಾಗೂ ಆ ದೇವರಲ್ಲಿ ನಮ್ಮ ಎಲ್ಲ ಇಚ್ಛೆಗಳನ್ನು ಹೇಳಿಕೊಳ್ಳುತ್ತೇವೆ. ಆದರೆ ಈ ವರ್ಷದ ವರಮಹಾಲಕ್ಷ್ಮಿಯು ನಿಜಕ್ಕೂ ನಿಮಗೆ ವರವನ್ನು ಕರುಣಿಸಲಿದ್ದಾರೆ. ಹೌದು, ಅದಕ್ಕಾಗಿಯೇ 8 ಪೋರ್ಟಲ್ ಓಪನ್ ಆಗಿರುವಂತಹ ಈ ಒಂದು ದಿನ ಯೂನಿವರ್ಸ್ ನಿಮ್ಮ ಎಲ್ಲ ವಿಷಯನ್ನು ಪೂರೈಸಲು, ಅಂದರೆ 8 ವಿಷಯಗಳನ್ನು ಕೂಡ ಒಂದೇ ಬಾರಿಗೆ ಪೂರೈಸುವಂತಹ ಅದ್ಭುತವಾದಂತಹ ದಿನವಾಗಿದೆ. ಈ ಒಂದು ಲಯನ್ ಗೇಟ್ ಪೋರ್ಟಲ್ ಆಗಸ್ಟ್ 2ರಿಂದ 12ನೇ ತಾರೀಕಿನವರೆಗೂ ಇರುತ್ತದೆ. ಅದರಲ್ಲಿ ಈ 8ನೇ ತಾರೀಕು ಅತ್ಯಂತ ಮಹತ್ವಪೂರ್ಣವಾಗಿ ಹಾಗೂ ತುಂಬಾ ಶಕ್ತಿಶಾಲಿಯಾಗಿ ಪವರ್ಫುಲ್ ಆಗಿರುವಂತಹ ದಿನವಾಗಿರುತ್ತದೆ. ಹೌದು, ಹಾಗಾಗಿ ಈ ದಿನ ವರಮಹಾಲಕ್ಷ್ಮಿ ಹಬ್ಬವು ಇರುವುದರಿಂದ ಈ ದಿನ ವಿಶೇಷವಾಗಿ ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ನೀವು ಕೆಲವೊಂದು ವಿಶೇಷ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ವಿಷಯಗಳು ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ. ಸಾಮಾನ್ಯವಾಗಿ 8 ಎಂಬುದು ಒಂದು ಸಂಪತ್ತು, ಸಮೃದ್ಧಿಯ ಸಂಕೇತ. ಈ 8 ಇನ್ಫಿನಿಟಿಯ ಒಂದು ಸಿಂಬಲ್ ಕೂಡ ಆಗಿದೆ. ಹೌದು, ಇನ್ಫಿನಿಟಿ ಅಂದರೆ ಅಂತ್ಯವಿಲ್ಲದು ಎಂಬ ಅರ್ಥವನ್ನು ಕೂಡ ನೀಡುತ್ತದೆ. ಹಾಗಾಗಿ ಈ ಒಂದು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಂಪತ್ತನ್ನು ಪಡೆಯಲು ಹಾಗೂ ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಲು ಅದ್ಭುತವಾದಂತಹ ದಿನ ಕೂಡ ಇದಾಗಿದೆ. ಇದು ಮ್ಯಾನಿಫೆಸ್ಟೇಷನ್ ತುಂಬಾ ಸ್ಟ್ರಾಂಗ್ ಆಗಿ ಮಾಡುವಂತಹ ಒಂದು ಸಿಂಬಲ್ ಕೂಡ ಇದಾಗಿದೆ ಸ್ನೇಹಿತರೆ. ಈ ದಿನ ಹೆಚ್ಚಿನ ಕಾಸ್ಮಿಕ್ ಎನರ್ಜಿಯು ತುಂಬಾ ಹೈ ಆಗಿ ಇರುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ಸೂರ್ಯನು ಸಿಂಹ ರಾಶಿಯಲ್ಲಿ ಇರುತ್ತಾರೆ. ಹಾಗಾಗಿ ಯಾವುದೇ ಕೆಲಸದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಸಹಜವಾಗಿಯೇ ಬರುತ್ತದೆ. ಆಗಸ್ಟ್ 8 ಇದು ಯಾವ ದಿನ ಅಂದರೆ ಬ್ರಹ್ಮಾಂಡದ ಶಕ್ತಿಯ ಒಂದು ಬಾಗಿಲನ್ನು ಓಪನ್ ಆಗುವಂತಹ ದಿನ. ಈ ದಿನ ಮಾಡುವಂತಹ ಕೆಲಸದಿಂದ ಉನ್ನತವಾದಂತಹ ಜ್ಞಾನ, ಆತ್ಮ ಚೈತನ್ಯ ಮತ್ತು ಹೊಸ ಜೀವನದ ಒಂದು ಶಕ್ತಿಯನ್ನು, ಹೊಸ ಉಲ್ಲಾಸವನ್ನು ಪಡೆಯುವಂತಹ ಒಂದು ಶಕ್ತಿಶಾಲಿ ದಿನವೂ ಕೂಡ ಇದಾಗಿದೆ. ಹೌದು, ಈ ಒಂದು ಶಕ್ತಿಯು ಅಂದರೆ ಲಯನ್ ಗೇಟ್ ಪೋರ್ಟಲ್ ಎಂಬುದು ಸಿಂಹ ರಾಶಿಯಲ್ಲಿ ಉಂಟಾಗುವುದರಿಂದ ಸಾಮಾನ್ಯವಾಗಿ ಧೈರ್ಯ, ಆತ್ಮವಿಶ್ವಾಸ, ನಾಯಕತ್ವ ಎಂಬುದು ಸಹಜವಾಗಿ ನೀವೆಲ್ಲ ಕೆಲಸಗಳಲ್ಲೂ ಕೂಡ ಕಂಡುಬರುತ್ತದೆ. ಹಾಗೂ ಈ ದಿನ ನಮಗೆ ನಮ್ಮ ಆಂತರಿಕ ಶಕ್ತಿಯನ್ನು ಬೆಳಗಿಸಲು ಒಂದು ಉತ್ತಮವಾದ ಅವಕಾಶವೂ ಕೂಡ ಇದಾಗಿದೆ ಸ್ನೇಹಿತರೆ. ಹಾಗಾದರೆ ಈ ದಿನ ನಾವು ಏನನ್ನ ಮಾಡಬೇಕು ನಮ್ಮ ಇಚ್ಛೆಗಳನ್ನು ಪೂರ್ಣಗೊಳ್ಳಲು ಎಂಬುದರ ಬಗ್ಗೆ ನೋಡುವುದಾದರೆ, ಈ ದಿನ ನಾವು 2 ವಿಧಾನದ ಬಗ್ಗೆ ಹೇಳಲಿದ್ದೇವೆ. 2 ರೀತಿಯ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಹೇಳಲಿದ್ದೇವೆ. ಈ ವಿಧಾನದಲ್ಲಿ ನೀವು ನಿಮ್ಮ ಇಚ್ಛೆಗಳನ್ನು ವ್ಯಕ್ತಪಡಿಸುವುದರಿಂದ ಯೂನಿವರ್ಸ್ ಆ ಒಂದು ಇಚ್ಛೆಯನ್ನು ಸ್ವೀಕರಿಸಿ ಅತ್ಯಂತ ಶೀಘ್ರವಾಗಿ ಆ ಒಂದು ಇಚ್ಛೆಯ ಅನುಸಾರ ಕಾರ್ಯ ಆರಂಭವಾಗುತ್ತದೆ. ಅದರಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ಮೆಡಿಟೇಷನ್ ಮತ್ತು ಮ್ಯಾನಿಫೆಸ್ಟೇಷನ್. ಸರಿಯಾದ ಸಮಯಕ್ಕೆ ಅಂದರೆ ಬೆಳಗ್ಗೆ 8 ಗಂಟೆಗೆ ಅಥವಾ ರಾತ್ರಿ 8 ಗಂಟೆಯ ಸಮಯದಲ್ಲಿ ನಿಮ್ಮ ಇಚ್ಛೆಯನ್ನು ಪೂರೈಸಿಕೊಳ್ಳಲು ಮ್ಯಾನಿಫೆಸ್ಟ್ ಮಾಡಬಹುದು. ಅಂದರೆ ಧ್ಯಾನದ ಮೂಲಕ ಆರಂಭಿಸಬೇಕು. ಶಾಂತವಾದ ಸ್ಥಳವನ್ನು ಹುಡುಕಿ ಆರಾಮದಾಯಕವಾಗಿ ಕುಳಿತು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆಳವಾದ ಶಾಂತವಾದ ಉಸಿರನ್ನು ತೆಗೆದುಕೊಂಡು ಹೀಗೆ ಮಾಡುವಾಗ ನಿಮ್ಮ ಒಂದು ಇಚ್ಛೆಯನ್ನು ಈಗಾಗಲೇ ಸಂಭವಿಸಿದಂತೆ ಕಲ್ಪಿಸಿಕೊಳ್ಳಬೇಕು. ಅಂದರೆ ನಿಮ್ಮ ಇಚ್ಛೆ ಈಡೇರಿದಂತೆ ನೀವು ಊಹಿಸಿಕೊಳ್ಳಬೇಕು ಹಾಗೂ ಆ ಒಂದು ಘಟನೆಯನ್ನು ನೆನೆಸಿಕೊಂಡು ಖುಷಿಯನ್ನು ಪಡಬೇಕು ಮತ್ತು ಆ ಒಂದು ಘಟನೆಯನ್ನು ಅನುಭವಿಸಬೇಕು. ಈ ರೀತಿಯಾಗಿ 8 ನಿಮಿಷಗಳ ಕಾಲ ನಿರಂತರವಾಗಿ ಮಾಡಬೇಕು. ಹೌದು, ಈ ರೀತಿಯಾಗಿ 8 ಗಂಟೆಗೆ 8 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡುವುದರಿಂದ, ಮೆಡಿಟೇಷನ್ ಅನ್ನು ಮಾಡುವುದರಿಂದ, ನಿಮ್ಮ ಅಫರ್ಮೇಷನ್ಗಳನ್ನು 8 ಬಾರಿ ಹೇಳುವುದರಿಂದಲೂ ಕೂಡ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಅನ್ನು ಕಾಣುತ್ತೆ. ನನ್ನ ಹತ್ರ ಸಾಕಷ್ಟು ಹಣವಿದೆ, ನಾನು ಸಾಕಷ್ಟು ಹಣದ ಮೂಲವನ್ನು ಹೊಂದಿದ್ದೇನೆ, ನನ್ನ ಕಡೆ ಸಂಪತ್ತು, ಯಶಸ್ಸು ಹುಡುಕಿ ಬರುತ್ತದೆ ಎಂದು ನಿಮ್ಮ ಒಂದು ಅಫರ್ಮೇಷನ್ಗಳನ್ನ ಹೇಳಿಕೊಳ್ಳಬೇಕು. ಅಂದರೆ ನಿಮ್ಮ ಇಚ್ಛೆಗೆ ಅನುಸಾರವಾಗಿರುವಂತಹ ಅಫರ್ಮೇಷನ್ಗಳನ್ನು, ಅಂದರೆ ನಿಮ್ಮ ಬಯಕೆಗಳನ್ನು ನೀವು ಹೇಳಿಕೊಳ್ಳಬೇಕು. ನಾನು ಒಬ್ಬ ಮನಿ ಮ್ಯಾಗ್ನೆಟ್, ನನ್ನ ಬಳಿ ಸಾಕಷ್ಟು ಹಣವಿದೆ, ನಾನು ಹಣವನ್ನು ಅಟ್ರಾಕ್ಟ್ ಮಾಡ್ತೀನಿ ಎಂದು ನೀವು ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು. ನಿಮ್ಮ ವಿಶ್ ಬಗ್ಗೆ ನೀವು ಖುಷಿ ಪಡಬೇಕು. ಈ ರೀತಿಯಾಗಿ ನೀವು 8 ನಿಮಿಷಗಳ ಕಾಲ ನಿಮ್ಮ 8 ವಿಶ್ಗಳನ್ನು ಕೂಡ ನೀವು ಈ ಒಂದು ದಿನ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಬಹುದು.
ಹಾಗೂ ಈ ಒಂದು ಸಮಯದಲ್ಲಿ ಮೆಡಿಟೇಷನ್ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತಾ ಹೋಗುತ್ತದೆ, ಮನೋಬಲ ವೃದ್ಧಿಯಾಗುತ್ತಾ ಹೋಗುತ್ತದೆ, ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರವಾಗುತ್ತಾ ಹೋಗುತ್ತದೆ ಹಾಗೂ ನಿಮ್ಮಲ್ಲಿ ಒಂದು ಆಕರ್ಷಣಾ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಅದು ಯಾವುದೇ ಆಗಿರಬಹುದು, ಹಣದ ಆಕರ್ಷಣೆ ಆಗಿರಬಹುದು ಅಥವಾ ಒಂದು ಆಪರ್ಚುನಿಟೀಸ್ಗಳಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಪೀಸ್ ಆಫ್ ಮೈಂಡ್ ಎಲ್ಲದೂ ಕೂಡ ನಿಮ್ಮಲ್ಲಿ ರಿಲ್ಯಾಕ್ಸೇಷನ್ ಅನ್ನೋದು ಉಂಟಾಗಲು ಆರಂಭವಾಗುತ್ತದೆ. ಮನಸ್ಸಿನಲ್ಲಿ ಒಂದು ನೆಮ್ಮದಿಯ ಭಾವ ಬರಲು ಆರಂಭವಾಗುತ್ತದೆ. ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಈ ಒಂದು ಪೋರ್ಟಲ್ ಅಲ್ಲಿ ಈ ಒಂದು ಟೈಮಲ್ಲಿ ನೀವು ಮೆಡಿಟೇಷನ್ ಮಾಡೋದ್ರಿಂದ ಅತ್ಯಂತ ಎಫೆಕ್ಟಿವ್ ಆಗಿ ನಿಮಗೆ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗಲು ಕಾರಣವಾಗುತ್ತದೆ. ಹಾಗೂ ನಂತರ ನೋಡುವುದಾದರೆ ಇವು ಎರಡನೇ ವಿಧಾನ, ಅಂದರೆ ಒಂದು ಪೇಪರಿನಲ್ಲಿ ಇನ್ಫಿನಿಟಿ ಸಿಂಬಲ್ ಅನ್ನ ಬರೆಯುವುದು, ಅದರಲ್ಲಿ ನಿಮ್ಮ ವಿಶ್ ಅನ್ನು ಬರೆಯಬೇಕು. ಇನ್ನೊಂದು ಕಡೆ ಥ್ಯಾಂಕ್ ಯು ಯೂನಿವರ್ಸ್ ಹಾಗೂ ನಿಮ್ಮ ವಿಶ್ ಅನ್ನು ಪೂರ್ಣಗೊಂಡಿದ್ದಕ್ಕೆ ಅಂತ ಬರೆಯಬೇಕು. ಇದನ್ನು 8 ಬಾರಿ ಬರೆಯಬಹುದು ಅಥವಾ ಒಂದು ಪೇಪರ್ನಲ್ಲಿ 8 ವಿಶ್ಗಳನ್ನು ಬರೆದು ಅದನ್ನು 8 ಬಾರಿ ಹೇಳಿ ಅದನ್ನು ನಿಮ್ಮ ಕೈಯಲ್ಲಿ ಆ ಒಂದು ಪೇಪರ್ ಅನ್ನು ಮಡಚಿಕೊಂಡು ನಿಮ್ಮ ಕೈಯಲ್ಲಿ ಹಿಡಿದು 8 ಬಾರಿ ಆ ಒಂದು ನಿಮ್ಮ ವಿಷಯಗಳನ್ನ ನೆನಪಿಸಿಕೊಳ್ಳಬೇಕು ಹಾಗೂ ನಿಮ್ಮ ಇಚ್ಛೆಗಳು ಪೂರ್ಣಗೊಂಡ ಒಂದು ಅನುಭವವನ್ನು ಅನುಭವಿಸುತ್ತಾ ಹೋಗಬೇಕು. ಇದನ್ನು ಬೆಳಗ್ಗೆ 8 ಗಂಟೆಗೆ ಅಥವಾ ರಾತ್ರಿ 8 ಗಂಟೆಗೆ ಸರಿಯಾದ ಸಮಯಕ್ಕೆ ಬರೆಯಬೇಕು. ಹಾಗೂ ಈ ಒಂದು 8 ವಿಶ್ಗಳನ್ನ 8 ಇನ್ಫಿನಿಟಿ ಸಿಂಬಲ್ ನಲ್ಲಿಯೂ ಕೂಡ ಬರೆದು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ, ನಿಮ್ಮ ಇಚ್ಛೆಯನ್ನ ಪೂರ್ಣಗೊಳಿಸಿಕೊಳ್ಳಬಹುದು. ಹಾಗೂ ಬರೆಯುವಾಗ ನಿಮ್ಮ ಇಚ್ಛೆ ಪೂರ್ಣಗೊಂಡ ಸಂತಸ ಅನುಭವವನ್ನು ಅನುಭವಿಸಬೇಕಾಗುತ್ತದೆ. ನಂತರ ಸಾಧ್ಯವಾದಷ್ಟು ಸಮಯ ಧ್ಯಾನವನ್ನು ಮಾಡಿ ನಿಮ್ಮ ವಿಷನ್ನು ಹೇಳುತ್ತಾ ಕಲ್ಪಿಸಿಕೊಳ್ಳುತ್ತಾ ಈ ಒಂದು ಇನ್ಫಿನಿಟಿ ಸಿಂಬಲ್ ಅನ್ನು ನಿಮ್ಮ ಕಣ್ಣಿನಲ್ಲಿ ಚಿತ್ರಿಸಿಕೊಳ್ಳಬೇಕು, ಅಂದರೆ ಕಲ್ಪಿಸಿಕೊಳ್ಳುತ್ತಾ ಹೋಗಬೇಕು. ಹಾಗೂ ಈ ಒಂದು ಪೇಪರ್ ಅನ್ನು 8 ಬಾರಿ ಅಥವಾ 2 ಬಾರಿ ಮಡಚಿ ಅದನ್ನು ಸುಟ್ಟು ನಂತರ ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ಗಳು, ನಿಮ್ಮ ಅಫರ್ಮೇಷನ್ಗಳನ್ನು ಹೇಳಿಕೊಂಡ ನಂತರ ಈ ಒಂದು ಪೇಪರ್ ಅನ್ನು ಮಡಚಿ ಅದನ್ನು ಸುಟ್ಟು ಯೂನಿವರ್ಸ್ಗೆ ಇದರ ಒಂದು ಪೌಡರ್ ಅನ್ನು ಅಂದರೆ ಓದಬೇಕು. ಹಾಗೂ ಅಥವಾ ಇದು ಸಾಧ್ಯವಾಗಲಿಲ್ಲವೆಂದರೆ ಈ ಒಂದು ಪೇಪರ್ ಅನ್ನು ಯಾವುದಾದರೂ ಮಣ್ಣಿನಲ್ಲಿ ಹಾಕಬೇಕು. ಹೌದು, ಇದು ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಪೋರ್ಟಲ್. ಈ ಒಂದು ಲಯನ್ ಗೇಟ್ ಪೋರ್ಟಲ್ ಅತ್ಯಂತ ಶಕ್ತಿಯುತವಾದಂತಹ ಒಂದು ದಿನ. ಅದರಲ್ಲೂ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿಯ ಪೂಜೆಯ ದಿನವಾದ್ದರಿಂದ ಆಧ್ಯಾತ್ಮಿಕವಾಗಿಯೂ ಉನ್ನತಿಯನ್ನು ಕಾಣಬೇಕೆಂದರೆ ಈ ಒಂದು ನೀವು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಿಮ್ಮ ಎಲ್ಲ ಇಚ್ಛೆಗಳು ಕೂಡ ಸಕ್ಸಸ್ ಅನ್ನ ನೀವು ಕಾಣಬಹುದು. ಹಾಗೂ ನಂಬಿಕೆ ಇಟ್ಟು ವಿಶ್ವಾಸದಿಂದ ಮಾಡಿದರೆ ಖಂಡಿತ ನಿಮ್ಮ ಎಲ್ಲ ವಿಷಯಗಳು ಫುಲ್ಫಿಲ್ ಆಗುತ್ತೆ. ಇದು ಒಂದು ದೈವಿಕವಾದಂತಹ ಒಂದು ಕರೆಯಾಗಿದ್ದು ಈ ಒಂದು ದಿನ ಅದ್ಭುತ ದಿನವನ್ನು ಕಳೆದುಕೊಳ್ಳಬೇಡಿ. ಈ ಒಂದು 88 ಎಂಬುದು ಕೇವಲ ಒಂದು ದಿನ ಅಲ್ಲ, ಅದು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಇಂದು ನೀವು ಮಾಡಿದ ಒಂದು ಮೆಡಿಟೇಷನ್, ಪ್ರಾರ್ಥನೆ, ಅಫರ್ಮೇಷನ್, ಒಂದು ಶುದ್ಧ ಮನಸ್ಸಿನಿಂದ ಮಾಡಿರುವಂತಹ ಯಾವುದೇ ಕೆಲಸ ಕೂಡ ವ್ಯರ್ಥವಾಗುವುದಿಲ್ಲ. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಒಂದು ಅಸಾಧಾರಣವಾದ ಒಂದು ಪರಿವರ್ತನೆಯನ್ನ ತರಬಹುದು ಸ್ನೇಹಿತರೆ. ಅದ್ಭುತವಾದಂತಹ ರಿಸಲ್ಟ್ ಅನ್ನು ನಿಮಗೆ ಖಂಡಿತ ನೀಡುತ್ತದೆ. ಆದರೆ ನಂಬಿಕೆ ಇಟ್ಟು ಪ್ರಯತ್ನ ಮಾಡಿ ನೋಡಿ, ನಿಮ್ಮ ಎಲ್ಲ 8 ವಿಷಯಗಳು ಕೂಡ ಪೂರ್ಣವಾಗುವಂತಹ ದಿನ, ಅದ್ಭುತವಾದಂತಹ ದಿನ ಈ ಒಂದು ದಿನವಾಗಿದೆ. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.